ನಮಸ್ಕಾರ. ಬ್ಲೆಂಡ್ ಶಾರ್ಟ್ಸ್ಗೆ ಸ್ವಾಗತ. ಭೀಮನ ಅಮಾವಾಸ್ಯೆಯಂದು ಕಾಡುವ ಕರಾಳ ನೆನಪು. 24 ವರ್ಷಗಳ ಹಿಂದೆ ರಾಜ್ಕುಮಾರ್ ಮನೆಯಲ್ಲಿ ಆಗಿದ್ದೇನು. ಪ್ರತಿ ತಿಂಗಳು ಅಮಾವಾಸ್ಯೆ ಬರುತ್ತದೆ. ಆದರೆ ಭೀಮನ ಅಮಾವಾಸ್ಯೆಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಆದರೆ ಈ ಭೀಮನ ಅಮಾವಾಸ್ಯೆ ರಾಜ್ಕುಮಾರ್ ಕುಟುಂಬಕ್ಕೆ ಒಂದು ಕರಾಳ ದಿನವನ್ನು ಹೇಗೆ ತಂದುಕೊಡ್ತು? 24 ವರ್ಷಗಳ ಹಿಂದೆ ನಡೆದಿದ್ದಾದರೂ ಏನು? ಎಲ್ಲವನ್ನ ಹೇಳ್ತಾ ಹೋಗ್ತೇನೆ. ವಿಡಿಯೋನ ಎಲ್ಲೂ ನಿಲ್ಲಿಸದೆ ಕೊನೆವರೆಗೂ ನೋಡಿ. ಜುಲೈ 30, 2000 ಇಸವಿಯಲ್ಲಿ ಅಂದು ಕೂಡ ಭೀಮನ ಅಮಾವಾಸ್ಯೆ ಆಗಿತ್ತು. 24 ವರ್ಷಗಳ ಹಿಂದೆ ತಿರುಪತಿಗೆ ಹೋಗಿದ್ದ ರಾಜ್ಕುಮಾರ್ ಅವರು ಸೀದಾ ತಮ್ಮ ಹುಟ್ಟೂರಾದ ಗಾಜನೂರಿಗೆ ತೆರಳಿದ್ರು. ಆಗಾಗ ಹುಟ್ಟೂರಿಗೆ ಹೋಗ್ತಿದ್ದ ರಾಜ್ಕುಮಾರ್ ಅವರು ಅಲ್ಲಿ ಹೊಸದೊಂದು ಮನೆಯನ್ನು ನಿರ್ಮಾಣ ಮಾಡಿದ್ರು. ಮನೆಯ ಗೃಹ ಪ್ರವೇಶದ ತಯಾರಿ ಕೂಡ ನಡೆಸಿದ್ರು. ಅಂದು ಭೀಮನ ಅಮಾವಾಸ್ಯೆ ದಿನ ರಾತ್ರಿ 9:30 ಸಮಯದಲ್ಲಿ ರಾಜ್ಕುಮಾರ್ ಅವರು ಊಟ ಮುಗಿಸಿ ಕುಳಿತಿದ್ರು. ಗಾಜನೂರಿನ ಮನೆಗೆ ನುಗ್ಗಿದ ಕಾಡುಗಳ್ಳ ವೀರಪ್ಪನ್ ಹಾಗೂ ಅವನ ಸಹಚರರು ಮನೆಗೆ ಮುತ್ತಿಗೆಯನ್ನ ಹಾಕಿದ್ರು. ಮುತ್ತಿಗೆ ಹಾಕಿದ ಕಾಡುಗಳ್ಳರು ನಮಗೆ ಸರ್ ಬೇಕು ಎಂದು ತಮಿಳಿನಲ್ಲಿ ಹೇಳಿದ್ರಂತೆ. ಗಾಬರಿಗೊಂಡ ಮನೆಯವರು ಏನಾಗ್ತಿದೆ ಅಂತ ಗೊತ್ತಾಗದೆ ಆತಂಕಗೊಂಡ್ರಂತೆ. ರಾಜ್ಕುಮಾರ್ ಜೊತೆಗೆ ಅಳಿಯ ಗೋವಿಂದರಾಜು ಹಾಗೂ ನಾಗೇಶ್ ಅವರನ್ನ ವೀರಪ್ಪನ್ ಸಹಚರರು ಅಪಹರಣ ಮಾಡ್ತಾರೆ. ವೀರಪ್ಪನ್ ಯಾಕೆ ಅಪಹರಣ ಮಾಡ್ದ? ಅಸಲಿಗೆ ವೀರಪ್ಪನ್ ಆಗಿನ ಬೇಡಿಕೆ ಏನಾಗಿತ್ತು ಗೊತ್ತಾ? ಆ ದಿನ ವೀರಪ್ಪನ್ ಪಾರ್ವತಮ್ಮ ಅವರ ಕೈಗೆ ಒಂದು ಕ್ಯಾಸೆಟ್ ಕೊಟ್ಟು, ಇದನ್ನು CM ಕೈಗೆ ಕೊಡಬೇಕು, ಇಲ್ಲ ಅಂದರೆ ರಾಜ್ಕುಮಾರ್ ಅವರನ್ನ ತುಂಡು ತುಂಡು ಮಾಡ್ತೇವೆ ಅಂತ ಹೇಳಿದ್ರಂತೆ. ಆ ಕ್ಯಾಸೆಟ್ಟಲ್ಲಿ ಹಾಗಾದ್ರೆ ಏನಿತ್ತು? ಪಕ್ಕಾ ರಾಜಕಾರಣಿಯಂತೆ ವೀರಪ್ಪನ್ ತನ್ನ ಬೇಡಿಕೆಗಳನ್ನ ಇಟ್ಟಿದ್ದ. ತಮಿಳುನಾಡು ಹಾಗೂ ಕರ್ನಾಟಕ ಸರ್ಕಾರ ಇವನ ಬೇಡಿಕೆಗಳನ್ನು ಕೇಳಿ ಶಾಕ್ ಆಗಿತ್ತು. ಕರ್ನಾಟಕದಲ್ಲಿ ತಮಿಳು ಭಾಷೆಯನ್ನ 2ನೇ ಆಡಳಿತ ಭಾಷೆಯನ್ನಾಗಿ ಮಾಡಬೇಕು, ತಮಿಳುನಾಡಿಗೆ 205 TMC ನೀರನ್ನು ಬಿಡಬೇಕು ಹಾಗೂ ಜೈಲಿನಲ್ಲಿರುವ ತಮ್ಮ ಸಹಚರರನ್ನ ನಿರ್ದೋಷಿಗಳೆಂದು ಬಿಡಬೇಕು ಅಂತ ಅವನು ಆ ಕ್ಯಾಸೆಟ್ಟಲ್ಲಿ ಬೇಡಿಕೆಯನ್ನ ಇಟ್ಟಿದ್ದ. ಬರೋಬ್ಬರಿ 108 ದಿನಗಳ ಕಾಲ ಡಾಕ್ಟರ್ ರಾಜ್ಕುಮಾರ್ ಅವರು ವೀರಪ್ಪನ್ ಜೊತೆ ಕಾಡು ಮೇಡು ಅಲ್ದಾಡಿದ್ರು. ಗೌರವದಿಂದಲೇ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ನಡೆಸಿಕೊಂಡಂತೆ. ಆದರೆ ವಯಸ್ಸಾಗಿದ್ದ ರಾಜ್ಕುಮಾರ್ ಅವರು ಕಾಡಲ್ಲಿ ಸುತ್ತಾಡಿ ಸೊರಗಿದ್ರು. ಕೆಲ ದಿನಗಳ ಬಳಿಕ ವೀರಪ್ಪನ್ ಮತ್ತೊಂದು ಕ್ಯಾಸೆಟ್ನನ್ನ ಕಳಿಸಿದ್ನಂತೆ. ಅದರಲ್ಲಿ ರಾಜ್ಕುಮಾರ್ ಧ್ವನಿ ಕೂಡ ಇತ್ತು. ಕಾಡಿನಲ್ಲಿ ಅಲ್ದಾಡಿ ರಾಜ್ಕುಮಾರ್ ಅವರ ಆರೋಗ್ಯ ತುಂಬ ಹದಗೆಟ್ಟಿತ್ತು. ವೀರಪ್ಪನ್ ಅವರನ್ನ ವೈದ್ಯರಿಗೆ ತೋರಿಸಿದ್ನಂತೆ. ವೈದ್ಯರು ಸಹ ಆ ಕ್ಯಾಸೆಟಲ್ಲಿ ಮಾತಾಡಿ, ರಾಜ್ಕುಮಾರ್ ಅವರ ಆರೋಗ್ಯ ತುಂಬ ಹದಗೆಟ್ಟಿದೆ, ಹೃದಯ ಸಮಸ್ಯೆ ಹಾಗೂ ಸಕ್ಕರೆ ಕಾಯಿಲೆ ಇದ್ದಿದ್ದರಿಂದ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ ಅಂತ ಹೇಳಲಾಗಿತ್ತಂತೆ. ರಾಜಾಭಿಮಾನಿಗಳು ಈ ಸುದ್ದಿ ಕೇಳಿ ಬೀದಿ ಇಳಿದು ಅಣ್ಣವ್ರನ್ನ ಬಿಡುವಂತೆ ಪ್ರತಿಭಟನೆ ಮಾಡಿದ್ರು, ಉರುಳು ಸೇವೆ ಮಾಡಿದ್ರು. ಇದು ಅಭಿಮಾನಿಗಳ ಪಾಲಿಗೆ ದೊಡ್ಡ ಆಘಾತವಾಗಿತ್ತು. ಕರುನಾಡೆ ಸ್ತಬ್ಧವಾಗಿತ್ತು. ರಾಜ್ ಅಪಹರಣದ ಕಿಚ್ಚು ರಾಜ್ಯದೆಲ್ಲೆಡೆ ಹಬ್ಬಿತ್ತು. ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಯಿತು. ಇದೇ ವೇಳೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕೂಡ ರಾಜ್ ಕುಟುಂಬಕ್ಕೆ ಬೆಂಬಲವಾಗಿ ನಿಂತಿದ್ರಂತೆ. ರಾಜ್ಕುಮಾರ್ ಜೊತೆಯಲ್ಲಿ ನಾಗಪ್ಪ ಹಾಗೂ ಅಳಿಯನಾದ ಗೋವಿಂದರಾಜ್ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹೋರಾಟಗಳು ನಡೀತಾ ಹೋದವು. ಈ ಸಂದರ್ಭದಲ್ಲಿ ನಾಗಪ್ಪ ಅವರು ವೀರಪ್ಪನ್ ಕೈಯಿಂದ ತಪ್ಪಿಸಿಕೊಂಡು ಬಂದರು. ಈ ಕೋಪಕ್ಕೆ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಏನ್ ಮಾಡ್ತಾನೋ ಅನ್ನೋ ಆತಂಕ ಕೂಡ ದೊಡ್ಡದಾಗಿ ಬೆಳೀತಾ ಹೋಯಿತು. ಕೊನೆಗೆ ನವೆಂಬರ್ 16 ರಾಜ್ಕುಮಾರ್ ಹಾಗೂ ಅವರ ಅಳಿಯ ಗೋವಿಂದರಾಜ್ ಅವರನ್ನ ವೀರಪ್ಪನ್ ಬಿಡುಗಡೆ ಮಾಡಿದ. ಬಿಡುಗಡೆಗೂ ಮುನ್ನ ವೀರಪ್ಪನ್ ಡಾಕ್ಟರ್ ರಾಜ್ಗೆ ಶಾಲು ಹೊದಿಸಿ ಸನ್ಮಾನ ಸಹ ಮಾಡಿದ್ದ. ರಾಜ್ಕುಮಾರ್ ಅವರನ್ನ ಹೆಲಿಕಾಪ್ಟರ್ ಮೂಲಕ ರಾಜ್ಯಕ್ಕೆ ಕರೆತರಲಾಗಿತ್ತು. ಈ ಅಪಹರಣದ ಬಗ್ಗೆ ಪೊಲೀಸರಿಗೆ ಮೊದಲೇ ಗೊತ್ತಾಗಿತ್ತಂತೆ. ರಾಜ್ಕುಮಾರ್ ಅವರು ಗಾಜನೂರಿಗೆ ಹೋದರೆ ಅಪಾಯವಾಗುವುದು, ನಮಗೆ ರಾಜ್ಕುಮಾರನ್ನ ಅಪಹರಿಸ್ತೇವೆ ಅಂತ ಹಲವಾರು ಕರೆಗಳು ಬರ್ತಾ ಇದ್ದಾವೆ, ಅಲ್ಲಿ ಹೋಗದಂತೆ ನೋಡಿಕೊಳ್ಳಿ ಅಂತ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಮೊದಲೇ ತಿಳಿಸಿದ್ರಂತೆ. ಅವರು ಅದನ್ನು ನಿರ್ಲಕ್ಷಿಸಿದ್ದಕ್ಕೆ ರಾಘವೇಂದ್ರ ರಾಜ್ಕುಮಾರ್ ಅವರು ಪೊಲೀಸರಿಗೆ ಕ್ಷಮೆಯನ್ನು ಕೇಳಿದ್ರಂತೆ. ಅಪಹರಣ ನಡೆದಿದ್ದು ಭೀಮನ ಅಮಾವಾಸ್ಯೆಯಂದು. ಹಾಗಾಗಿ ಪ್ರತಿ ವರ್ಷ ಭೀಮನ ಅಮಾವಾಸ್ಯೆಯಂದು ಈ ಘಟನೆ ಎಲ್ರಿಗೂ ಸಾಮಾನ್ಯವಾಗಿ ರಾಜಾಭಿಮಾನಿಗಳಿಗೆ ನೆನಪಾಗದೇ ಇರೋದಿಲ್ಲ. ಹೇಗನ್ನಿಸ್ತು ಈ ಮಾಹಿತಿ?
ಇಷ್ಟವಾದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ. ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಷ್ಟು ಹೊತ್ತು ತಮ್ಮ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು.